ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ನಿಮ್ಮ ಆಸೆಗಳು ಈಡೇರಲಿ ಅಂತ ಹೇಳ್ತಾ ನೋಡೋಣ ಸುದ್ದಿ ಏನಿದೆ ಅಂತ. ನೋಡ್ರಿ, ಇದೇ ತಿಂಗಳು ಶಿಕ್ಷಕರ ನೇಮಕಾತಿ ಅಧಿಸೂಚನೆ. ಶಾಲಾ ಆರಂಭವಾಗುವ ಜೂನ್ ವೇಳೆಗೆ ರಾಜ್ಯ ಸರ್ಕಾರ 18,000 ಶಿಕ್ಷಕರ ನೇಮಕಾತಿ ನಡೆಸಲಿದೆ. ಇದಕ್ಕಾಗಿ ಈಗಾಗಲೇ TETಯನ್ನು ಮುಗಿಸಿ ಫಲಿತಾಂಶ ಪ್ರಕಟಿಸಿದೆ. ಆಮೇಲೆ ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗುತ್ತದೆ. ಅಂದರೆ ಜನವರಿಯಲ್ಲಿ ನೋಟಿಫಿಕೇಷನ್, ಅಂದರೆ ಇನ್ನೂ 30 ದಿನದ ಒಳಗೆ ನೋಟಿಫಿಕೇಷನ್ನ ಪ್ರಕಟಣೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಮತ್ತು ನೋಡಿ, ಒಟ್ಟಾರೆ ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನೋಡಿರಿ, ಜನವರಿಯಲ್ಲಿ ಒಂದು ಅಧಿಸೂಚನೆಯನ್ನು ಕರೆದು ನಿಮ್ಮ ಎಕ್ಸಾಮನ್ನು ಕೂಡ ಮುಗಿಸಿ ಏನು ಪ್ರೊವಿಷನಲ್ ಲಿಸ್ಟು, ಫೈನಲ್ ಲಿಸ್ಟು ಎಲ್ಲ ಲಿಸ್ಟ್ಗಳನ್ನು ಮಾಡಿ ನಿಮ್ಮದು ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೆ ಜೂನ್ ಒಳಗಾಗಿ ಆರ್ಡರ್ ಕಾಪಿಯನ್ನು ಕೊಡೋದ್ರ ಬಗ್ಗೆ ಈ ಒಂದು ಮಾಹಿತಿ ಇದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ಆಮೇಲೆ ಹೇಳೋಕ್ಕಾಗಲ್ಲ, ಜನವರಿಯಲ್ಲೇ ಆಗ್ಬೋದು ಅಧಿಸೂಚನೆ, ಯಾಕಂದರೆ ಭಾಳ ಜನ ಇದ್ರಾಗೆ ಮಾತಾಡ್ತಿದ್ದಾರೆ. ಮತ್ತು ಇಲಾಖೆಯಿಂದ ಆಲ್ರೆಡಿ ಹಲವಾರು ಹುದ್ದೆಗಳಿಗೆ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ಹಲವಾರು ಹುದ್ದೆಗಳಿಗೆ ಕೊಟ್ಟಿದೆ. ಆಮೇಲೆ ಇದರ ಜೊತೆಗೆ ನೋಡಿ, ಇದಲ್ಲದೆ RRB 22,000 ಹುದ್ದೆಗಳಿಗೆ ಜನವರಿ 21ರಿಂದ ಅರ್ಜಿ ಸಲ್ಲಿಸಲು ಅವಕಾಶ ದೊರೆಯಲಿದೆ. ಆಮೇಲೆ ನೋಡಿ, ಆಗಸ್ಟ್ ಅಕ್ಟೋಬರ್ನಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳ ಸರಣಿ ಆರಂಭವಾಗಲಿದ್ದು 5,000ಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿ ನಿರೀಕ್ಷಿಸಲಾಗಿದೆ. ಆಮೇಲೆ ಇದಲ್ಲದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲೂ ಹೊಸ ವರ್ಷದಲ್ಲಿ ನೇಮಕಾತಿ ಪರ್ವ ಆರಂಭವಾಗಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಇನ್ನೇನು ಜನವರಿ ಟು ಡಿಸೆಂಬರ್ ಎಕ್ಸಾಮು ಅಂತ ಹೇಳ್ಬೋದು. ಸೊ ನೀವು ರೆಡಿಯಾಗಿರಿ, ಹೀಗೆ ಓದ್ತಾ ಇರಿ. ಡೈಲಿ ಒಂದು ಮಿನಿಮಮ್ 10 ಅವರ್ಸು ಪ್ರೊಡಕ್ಟಿವ್ ಆಗಿ ಓದಿ. ಸುಮ್ಮನೆ ಓದೋದಲ್ಲ, ಸ್ವಲ್ಪ ಏನು ಓದಿದ್ದೀನಿ ಅದನ್ನು ರಿಮೆಂಬರ್ ಮಾಡ್ಕೋಬೇಕು. ಅದರಂತೆ ನನ್ನ ಚಾನಲಲ್ಲಿ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ. ಈಸಿಯಾಗಿರುವಂಥ ಟ್ರಿಕ್ಸನ್ನು ಕೂಡ ಹಾಕಿದ್ದೀನಿ. ಅದನ್ನು ಕೂಡ ನೀವು ನಿಮ್ಮ ಅಭ್ಯಾಸಕ್ಕೆ ಯೂಸ್ ಮಾಡ್ಕೋಬೋದು. ಆಮೇಲೆ ಯಾವ ವಿಷಯದಲ್ಲಿ ಟ್ರಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ, ಆ ಒಂದು ಸಬ್ಜೆಕ್ಟ್ ಬಗ್ಗೆ ಟ್ರಿಕ್ಸ್ ಮಾಡ್ತೀನಿ. ಸೊ ಇದಿಷ್ಟು ಮಾಹಿತಿ ನೋಡಿ, ಇದೇ ತಿಂಗಳು ಶಿಕ್ಷಕರ ನೇಮಕ ಅಧಿಸೂಚನೆ. ಸೊ ಎಲ್ರಿಗೂ ಫ್ರೆಂಡ್ಸ್ ಆಲ್ ದ ಬೆಸ್ಟ್. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ.